ನನ್ನ ಕೈಲಿ ಆಗ್ತಾ ಇಲ್ಲ ಮಗ. ನಂಗೆ ಸಖತ್ ಹಿಂಸೆ ಆಗ್ತಾ ಇದೆ. ನಾನು ಫಸ್ಟ್ ಕೆಲಸ ಬಿಟ್ಬಿಡ್ಬೇಕು. ನಾಳೆನೇ ಹೋಗಿ ಪೇಪರ್ ಹಾಕ್ಬಿಡ್ತೀನಿ. ತುಂಬಾ ಪ್ರೆಷರ್ ಆಗ್ತಾ ಇದೆ ನಂಗೆ. ನೀನು ಹೇಳ್ತಿರೋದು ಅರ್ಥ ಆಗುತ್ತೆ ಮಗ, ಬಟ್ ಮುಂದೆ ಕೆಲಸ ಬಿಟ್ಟು ಏನು ಮಾಡ್ತೀಯ? ಸ್ವಲ್ಪ ಪೇಷನ್ಸ್ ಇಂದ ಇರು. ಇನ್ನು ಎಷ್ಟು ದಿನ ತನಕ ಹೇಳು? ಹಿಂಗೆ ಹೇಳಿ ಹೇಳಿ 1.5 ವರ್ಷ ಕಳೆದೋಯ್ತು. ನಾನು ತುಂಬಾ ದಿನದಿಂದ ನೋಡ್ತಾನೆ ಇದ್ದೀನಿ, ಇದೇ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬಟ್ ಸಡನ್ ಆಗಿ ಜಾಬ್ ಬಿಡೋದು ರೈಟ್ ಡಿಸಿಷನ್ ಅಲ್ಲ ಮಗ. ಇವಾಗ ಆಲ್ರೆಡಿ ಕೆಲಸ ಬಿಟ್ಟಿರೋ ಸಿಚುವೇಶನ್ ಹೆಂಗಿದೆ ಅಂತ ನೀನೇ ನೋಡ್ತಿದ್ಯಾ. ನೀನ್ ಹೇಳೋದು ಸರಿನೇ, ಬಟ್ ಒಂದ್ ನಿಮಿಷ ಇರೋ ಮಗ, ಮತ್ತೆ ಕಾಲ್ ಮಾಡ್ತೀನಿ. ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಹಾ ಹೇಳಿಯಪ್ಪ. ಅದು ಲಾಸ್ಟ್ ತಿಂಗಳು ಲೋನ್ ಕಟ್ಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಮಗ. ಹಾ ಅದ್ರ ದುಡ್ಡು ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದಲ್ಲ ಊರಿಗೆ ಬಂದಾಗ, ಅದನ್ನ ಹಾಕ್ತೀಯಾ? ಸರಿ ಅಪ್ಪ, ನಾಳೆ ಬೆಳಿಗ್ಗೆನೆ ಕಳಿಸ್ತೀನಿ ಎಲ್ಲ. ಸರಿ ಕಣಪ್ಪ. ನಿಮ್ಮ ಅಮ್ಮನ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದೆ ಮೂಳೆ ತೋರ್ಸಕ್ಕೆ. ಹಾ ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿ ಇನ್ನ ದುಡ್ಡು ಬೇಕಾಯ್ತದೆ ಅಂತಂದ್ರು. ಸರಿ ಅಪ್ಪ, ಸ್ಯಾಲ್ರಿ ನಾಳೆ ನಾಳಿದ್ದು ಬರುತ್ತೆ. ನಾನು ನಿಮ್ಗೆ ಎಲ್ಲ ದುಡ್ಡು ನಾಳೆ ಬೆಳಿಗ್ಗೆನೆ ಕಳಿಸ್ತೀನಿ, ಆಯ್ತು? ಆಯ್ತಪ್ಪ. ಯಾಕೆ ನೊಂದ್ಕೊಂಡಾಗಿದ್ದಾಗಿದ್ಯಾ? ಹುಷಾರಾಗಿದ್ಯಾ ತಾನೇ? ಹಾ, ಇವಾಗ ತಾನೇ ಕೆಲ್ಸದಿಂದ ಬಂದೆ, ಟಯರ್ಡ್ ಆಗಿದೆ ಒಂದ್ ಸ್ವಲ್ಪ. ಸರಿ ಕಣಪ್ಪ, ಹುಷಾರ್. ಸರಿ ಅಪ್ಪ. ಹಲೋ, ರೆಡಿ ಆದ್ಯಾ? ಆಗ್ತಿದೆ. ನೀ ಬರೋಷ್ಟನ್ನ ರೆಡಿ ಆಗಿ ಆಚೆ ಇರ್ತೀನಿ. ಸರಿ, ಬರ್ತಾ